ಹೆತ್ತ ತಾಯಿಯನ್ನ ನಡು ರಸ್ತೆಯಲ್ಲೇ ಮಗನೊಬ್ಬ ಬಿಟ್ಟು ಹೋದಂತಹ ಘಟನೆ ಮಂಡ್ಯದಲ್ಲಾಗಿದೆ. ಮಂಡ್ಯದ ಕಿರುಗಾವಲು ಗ್ರಾಮದಲ್ಲಿ ಹೃದಯ ವಿದ್ರಾವಕ ಘಟನೆಯೊಂದು ನಡೆದಿದೆ. ಮನಕಲುಕುತ್ತೆ ಈ ಘಟನೆ ಬಗ್ಗೆ ಕೇಳಿದಾಗ. ಬರ್ತೀನಿ ಇಲ್ಲೇ ಇರು ಅಂತ ಹೇಳಿ ಮಗ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಬರ್ತೀನಿ ಅಂದ ಮಗ ಬರಲೇ ಇಲ್ವಲ್ಲ ಅನ್ನುವಂತಹ ನೋವು ತಾಯಿಯ ಕಣ್ಗಳಲ್ಲಿ ಗೋಚರಿಸ್ತಾ ಇತ್ತು. ಪಾಪಿ ಮಗನ ಕೃತ್ಯಕ್ಕೆ ತಾಯಿ ಅನಾಥರಾದಂತಹ ಡೀಟೇಲ್ಸು, ಮಗನ ಬರುವಿಕೆಗಾಗಿ ಆ ತಾಯಿಯಲ್ಲಿ ಕಾಯ್ತಾ ಇದ್ರಂತೆ. ಸಾಮಾಜಿಕ ಜಾಲತಾಣದಲ್ಲಿ ವೃತ್ತಿಯ ವಿಡಿಯೋ ವೈರಲ್ ಆಗ್ತಾ ಇದೆ. ಬಟ್ ಎಂಥ ಕಾಲದಲ್ಲಿ ನಾವು ಬದುಕ್ತಾ ಇದ್ದೀವಿ ಅನ್ನೋದು ಪ್ರಶ್ನೆ. ವಯಸ್ಸಾದ ಕಾಲದಲ್ಲಿ ಹಿಂಗೆ ಬಿಟ್ಟು ಹೋಗ್ತಾರಾ? ಆ ತಾಯಿಯ ಸ್ಥಿತಿಯನ್ನು ಗಮನಿಸ್ತಾ ಇದ್ದೀರಾ ನೀವು? ನಮಗೂ ವಯಸ್ಸಾಗುತ್ತೆ ನಾಳೆ. ಇಲ್ಲಿಗೆ ಹೆಂಗ್ ಬಂದೆ? ಗಂಡನ ಮನೆ ಬಂದೀನಿ. ಗಂಡನ ಮನೆ ಯಾವ ಊರು? ಯಾವ ಊರು? ಯಾವ ಊರು ಗಂಡನ ಮನೆ? 25ನೇ ನಂಬರು. ಯಾವ ಊರು ಗಂಡನ ಮನೆ ನಿಂದು? ಇಲ್ಲಿಗೆ ಯಾರು ಕರ್ಕೊಂಡ್ಬಂದ್ಬಿಟ್ಟವ್ರು ನಿನ್ನ? ಇಲ್ಲಿ ಬಂದ್ಬಿಟ್ಟಾನ. ಬತ್ತಾನ ಕೊಟ್ಟಾನ. ಯಾರು ಕರ್ಕೊಂಡ್ಬಂದ್ಬಿಟ್ಟವ್ರು? ನನ್ನ ಮಗ ಬಂದಿಲ್ಲ. ನಿನ್ನ ಮಗ ಯಾವಾಗ? ನೆನ್ನೆ ಕರ್ಕೊಂಡ್ಬಂದ್ಬಿಟ್ನಾ? ಹಾಂ, ಈಗ ಬಿಟ್ನ. ಹಾಂ, ಬತ್ತಾನ ಈಗ. ಬತ್ತೀನಿ ಇಲ್ಲೇ ಇರು ಅಂದ್ಬಿಟ್ಟು ಅದನ್ನ. 25ನೇ ನಂಬರು. ಏನು 25ನೇ ನಂಬರು? ಆಸ್ಪತ್ರೆ ಅದಾಕಂಬ್ರೆ. ಯಾವ ಆಸ್ಪತ್ರೆ ಅದು? ನಿಂದು ಯಾವ ಊರು ಗೊತ್ತಿಲ್ವಾ ನಿಂಗೆ? ಹಾಂ, ತಾಯಿಯ ವೇದನೆಯನ್ನು ಗಮನಿಸ್ತಾ ಇದ್ದೀರಾ. ಪಾಪ ಅವ್ರಿಗೇನು ನೆನಪಿಲ್ಲ. ವಿಡಿಯೋ ಮಾಡ್ಕೊಳ್ತಾ ಇದ್ದವರು ಅವ್ರ ವಿಳಾಸವನ್ನು ಪತ್ತೆ ಹಚ್ಚೋ ನಿಟ್ಟಲ್ಲಿ ಕೇಳೋ ಪ್ರಯತ್ನವನ್ನು ಮಾಡ್ತಾರೆ. ಯಾರು ಬಿಟ್ಟಿದ್ದು, ಊರು ಯಾವುದು, ಎಲ್ಲಿಗೆ ಬಂದಿದ್ರಿ, ಯಾವಾಗಿಂದಿದ್ದೀರಿ ಅಂತೆಲ್ಲ ಕೇಳ್ತಾರೆ. ಪಾಪ ಅದಕ್ಕೆ ನೆನಪಿದ್ದಷ್ಟು ಮಾತ್ರ ಉತ್ತರವನ್ನು ಕೊಡ್ತಾ ಇದ್ದಾರೆ. ಮಗ ಬಿಟ್ಟು ಹೋಗಿರೋ ವಿಚಾರವನ್ನು ಮಾತ್ರ ತಿಳಿಸ್ತಾ ಇದ್ದಾರೆ. ಪೊಲೀಸರು ಈ ತಾಯಿಗೆ ಒಂದು ಆಶ್ರಯವನ್ನು ಕಲ್ಪಿಸ್ಕೊಡೋ ಕೆಲಸವನ್ನು ಮಾಡಿದ್ದಾರಾ ಗೊತ್ತಿಲ್ಲ ಅದ್ರ ಬಗ್ಗೆ. ಬಟ್ ಎಂತೆಂಥ ಜನ ಇರ್ತಾರೆ ಅನ್ನೋದು ಗೊತ್ತಾಗ್ತಿಲ್ಲ. ತಾಯಿ ಭಾರ ಆಗ್ಬಿಡ್ತಾರ ಮಕ್ಕಳಿಗೆ. ಅಂಥ ಮಕ್ಕಳು ಇರೋದಾದರೂ ಯಾಕೆ ಅನ್ನೋದು ಪ್ರಶ್ನೆ. ಪಾಪ ಇವ್ರಿಗೇನಾದರೂ ಚಿಕ್ಕ ವಯಸ್ಸಿನಲ್ಲೇ ಮಗ ಹಿಂಗೆ ಮಾಡ್ತಾನೆ ಅಂತ ಗೊತ್ತಿದ್ದಿದ್ರೆ ಆತನ ಬಾಲನ ಎಲ್ಲಿ ಮುರಿಬೇಕಾಗಿ ತಲೆ ಮುರಿದಿರೋರೋ ಏನೋ. ಈಗ ನೋಡಿ ಅಸಹಾಯಕ ಸ್ಥಿತಿ ಅವ್ರದ್ದು.